ಈಗ ಸದ್ಯಕ್ಕೆ ನಾನು ಯೋಚನೆ ಮಾಡೋ ಪ್ರಕಾರ ನಾನು ಇದನ್ನು ಬಹಳ ನೇರವಾಗಿ ಹೇಳ್ತಿದ್ದೇನೆ. ಬಿ ಜೆ ಪಿ ಮಿತ್ರ ಪಕ್ಷಗಳ ಬಗ್ಗೆ ಈಗ ಎಷ್ಟು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೀಗೆ ಮತ್ತೆ ಬಿ ಜೆ ಪಿಯಲ್ಲಿ ಮೋದಿ ಮತ್ತು ಶಾ ಬಿ ಜೆ ಪಿಯನ್ನು ನಡೆಸೋ ಒಂದು ಅದು ಆತ್ಮಹತ್ಯಾತ್ಮಕ ಕ್ರಮಗಳನ್ನು ಕೈಗೊಂಡ್ರೆ ಅವರು ಮೊದಲು ಟಾರ್ಗೆಟ್ ಮಾಡೋದು ಕಾಂಗ್ರೆಸ್ನ 100 ಸಂಸದರಲ್ಲಿ 20 ನಾವು ಹೆಂಗೆ ತೊಗೊಳ್ಬೇಕು. ಆ ರೀತಿಯ ಒಂದು ರಾಜಕೀಯವನ್ನು ಅವರು ಕರ್ನಾಟಕದಲ್ಲಿ ಮಾಡಿದ್ದಾರೆ, ಆ ರೀತಿಯ ಒಂದು ರಾಜಕೀಯವನ್ನು ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ, ಅನೇಕ ಪ್ರಯತ್ನಗಳನ್ನು ಮಾಡಲಿಕ್ಕೆ ನೋಡಿದ್ದಾರೆ. ಅವರ ದೂರಾಲೋಚನೆ ಅಲ್ಲ, ಆ ದುರಾಲೋಚನೆ ಏನಾದರೂ ಕಾಂಗ್ರೆಸ್ನ ಕಡೆಗೆ ಬಂತು ಅಂದರೆ ಅದು ಕಾಂಗ್ರೆಸ್ನ ಸಮಸ್ಯೆ. ಕಾಂಗ್ರೆಸ್ ಅದನ್ನು ಹೇಗೆ ನಿಭಾಯಿಸುತ್ತೆ ಅನ್ನೋದು ಕಾಂಗ್ರೆಸ್ಗಿರೋ ಸವಾಲು. ಇನ್ನು ಎರಡನೇ ಪ್ರಶ್ನೆ ಇರೋದು ಮಿತ್ರ ಪಕ್ಷಗಳನ್ನು ನಿಭಾಯಿಸೋದು ಅಂತ. ಮಿತ್ರ ಪಕ್ಷಗಳು ಅಂದರೆ ಈಗ ಸುರೇಂದ್ರ ಶೆಟ್ಟಿ ಹೇಳಿದಾಗ ಎರಡೇ, ಟಿ ಡಿ ಪಿ ಮತ್ತು ಬಹಳ ದೊಡ್ಡದಂದರೆ ನೀವು ಒಂದು 28 ಸೀಟ್ಗಳು ಅಂತ ಇರೋದು ಟಿ ಡಿ ಪಿ ಮತ್ತು ಜೆ ಡಿ ಯು. ಇವುಗಳನ್ನು ನಿಭಾಯಿಸುವ ಪ್ರಶ್ನೆ ಬರುವಾಗ ನೀವು 28 ಆದರೂ ಸಹ ನಿಮಗೆ ಅವರ ಬಹುಮತ ಬೇಕು ಅನ್ನೋದರಿಂದ ಮೊದಲನೇದಾಗಿ ಅವರಿಗೆ ಎದುರಿಸಬೇಕಾದ ಸವಾಲು ಅಂತಂದರೆ ಯಾವ್ಯಾವ ಮಿನಿಸ್ಟ್ರಿಗಳನ್ನು ಯಾರ್ಯಾರಿಗೆ ಕೊಡ್ತೀರಿ. ಯಾಕೆಂತಂದರೆ ಈಗ ಬಹಳ ಮುಖ್ಯವಾಗಿ 2 ಇದೆ. ಒಂದು ರಕ್ಷಣಾ ಖಾತೆ ಇದೆ, ಇನ್ನೊಂದು ಗೃಹ ಖಾತೆ ಇದೆ, ರೈಲ್ವೆ ಇದೆ, ಮೂರನೇದು ರೈಲ್ವೆ ಇದೆ, ನಾಲ್ಕನೇದು ಹಣಕಾಸು ಇದೆ. ಈ ರೈಲ್ವೆ ಯಾಕೆ ತುಂಬ ಮುಖ್ಯ ಆಗ್ತದೆ ಅಂತಂದರೆ ಈಗಾಗಲೇ ಅವರು ರೈಲ್ವೆಯನ್ನು ಖಾಸಗೀಕರಣಗೊಳಿಸ್ತೀವಿ ಅಂತಿದ್ದಾರೆ. ಜೆ ಡಿ ಯುಗೆ ಅದು ದೊಡ್ಡ ಹೊಡೆತ. ಯಾಕೆಂದರೆ ಯಾರೇ ಒಬ್ಬರು ರೈಲ್ವೆಯನ್ನು ಖಾಸಗೀಕರಣಗೊಳಿಸ್ತೇನೆ ಅಂತಂದರೆ ಅದು ಮೊದಲು ಪೆಟ್ಟು ಬೀಳೋದು ಉತ್ತರದಲ್ಲಿ, ಆಯಿತಾ, ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ, ಛತ್ತೀಸ್ಗಢದಲ್ಲಿ. ಅದು ಒಂದು. ಎರಡನೇದು ನಿಮ್ಮ ಈ ಡಿಫೆನ್ಸ್ ಏನಿದೆ, ಡಿಫೆನ್ಸ್ ಒಂದು ದೊಡ್ಡ ಖಾತೆ ಯಾತಕ್ಕೆ ಅಂತ ಅದ್ರ ಬೇರೆ ಅಂಶಗಳಿವೆ. ಫೈನಾನ್ಸ್ ಇದೆ, ಫೈನಾನ್ಸ್ ಕೂಡ ಭಾಳ ಮುಖ್ಯವಾದ ಖಾತೆ. ಈ ಎಲ್ಲ ಮುಖ್ಯ ಖಾತೆಗಳು ನಮಗೆ ಬೇಕು ಅನ್ನೋ ಒಂದು ಹಠವನ್ನು ಹಿಂದೆ ಇದನ್ನು ಅಮಿತ್ ಶಾನ ಕೈಯಿಂದ ಗೃಹ ಖಾತೆಯನ್ನು ತಪ್ಪಿಸಿ ಇವರು ಪಡೆದರು ಅಂದರೆ ಅಷ್ಟರ ಮಟ್ಟಿಗೆ ಬಿ ಜೆ ಪಿಯ ಆ ಒಂದು ಹಳೆಯ ಚಾಳಿ ಏನಿತ್ತು ಅದು ಅಲ್ಲಿ ಸಮಾಪ್ತಿ ಆಗ್ತದೆ. ಅದು ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ನಾನು ಹೇಳಲಾರೆ, ಆದರೆ ಆ ಒಂದು ನಡೆಯಲ್ಲಿ ಸಾಧ್ಯ ಆಗ್ತದೆ. ಇನ್ನು ಉಳಿದ ಹಾಗೆ ಎರಡನೇದು ಒನ್ ನೇಷನ್ ಒನ್ ಗೌರ್ಮೆಂಟ್ ಅನ್ನೋ ತಲೆಯಲ್ಲಿ ಇವ್ರದ್ದೇನಿತ್ತಲ್ಲ, ರಾಜ್ಯಗಳಿಗೆ ಈಗ ಮೊನ್ನೆ ಹೇಳಿದರು ಟಿ ಡಿ ಪಿಗೆ ಅಧಿಕಾರಕ್ಕೆ ಬಂದಾಗ ನಾವು ರಾಜ್ಯಗಳ ಜೊತೆ ಸಬ್ಕೆ ಸಾಥ್ ಸಬ್ ವಿಕಾಸ್, ರಾಜ್ಯಗಳ ಜೊತೆ ಸಹಮತದಿಂದ ಹೋಗ್ತೇವೆ ಅಂತ. ಈಗ ಅದು ಬರೀ ಮಾತಾಗಿ ಉಳಿಯಲಿಕ್ಕಿಲ್ಲ. ಯಾಕೆಂದರೆ ನೀವು ಬೇರೆ ರಾಜ್ಯಗಳಿಗೆ ಏನು ಮಾಡ್ತೀರೋ ಅದನ್ನು ಟಿ ಡಿ ಪಿಗೆ ಮಾಡಬೇಕಾಗ್ತದೆ. ಯಾಕೆಂದರೆ ಗಣರಾಜ್ಯ ವ್ಯವಸ್ಥೆಯಲ್ಲಿ ನಿಜವಾಗ್ಲೂ ಒಂದು ತಪ್ಪನ್ನು ಹಳೆಯ ಬಿ ಜೆ ಪಿ ಸರ್ಕಾರ ಹಿಂದೆ ಮಾಡಿತ್ತು ಅಂದರೆ ಗಣರಾಜ್ಯ ವ್ಯವಸ್ಥೆಯನ್ನು ಗೌರವಿಸಲಿಲ್ಲ, ರಾಜ್ಯಗಳ ಸ್ವಾಯತ್ತತೆಯನ್ನು ಗೌರವಿಸಲಿಲ್ಲ, ಮತ್ತು ಈ ಪರಿಹಾರ ಹಂಚಿಕೆ ವಿಷಯದಲ್ಲಾಗಲಿ ಜಿ ಎಸ್ ಟಿ ಹಂಚಿಕೆ ವಿಷಯದಲ್ಲಾಗಲಿ ಬಹಳ ಕತ್ತಿ ಹಂಚಿನ ನಡಿಗೆಯಲ್ಲಿ ಬಹಳ ಸರ್ವಾಧಿಕಾರಿ ರೀತಿಯಲ್ಲಿ ನಡ್ಕೊಂಡ್ರು. ಈಗ ಆ ರೀತಿ ನಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನೀವು ಜೆ ಡಿ ಯುಗೆ ಒಂಥರ, ಬಿಹಾರ್ಗೆ ಒಂಥರ, ಆಂಧ್ರ ಪ್ರದೇಶಗೆ ಒಂಥರ, ಇನ್ನುಳಿದ ರಾಜ್ಯಗಳಿಗೆ ಒಂಥರ. ಈಗ ಮತ್ತೆ ನೀವು ಗಣರಾಜ್ಯ ವ್ಯವಸ್ಥೆಯನ್ನು ನಂಬಿಕೊಂಡು ಇದು ಮಾಡೋದು. ಹಾಗಾಗಿ ಈ ಸಾರಿ ಏನಾದರೂ ಈ ಎನ್ ಡಿ ಎ ಸರ್ಕಾರ ಇನ್ನೂ 5 ವರ್ಷ ಇರಬೇಕು ಅಂತ ಆಗ್ತದೆ ಅಂತಂದರೆ 2 ಪೂರಕ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಬಹಳ ಮುಖ್ಯವಾದ ಖಾತೆಗಳನ್ನು ತನ್ನ ಸಹಯೋಗಿಗಳಿಗೆ ಕೊಡಲೇಬೇಕಾಗ್ತದೆ. ಅದನ್ನು ಕೊಡ್ತಾರಾ ಅನ್ನೋದು ದೊಡ್ಡ ಸವಾಲು. ಕೊಡದೆ ಹೋದರೆ ಏನಾಗುತ್ತೆ ಅನ್ನೋದು. ಎರಡನೇದು ಈ ಕೇಂದ್ರ ರಾಜ್ಯ ಸಂಬಂಧಗಳೇನಿದೆಯಲ್ಲ ಇದನ್ನು ಮತ್ತೆ ಮರುರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ ಈ ಮಾಡುವಾಗ ನೀವು ಒನ್ ನೇಷನ್ ಒನ್ ಗೌರ್ಮೆಂಟ್, ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಮಾತುಗಳನ್ನು, ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ ಅನ್ನೋ ಮಾತುಗಳನ್ನು ನೀವು ಹಿಂತೆಕ್ಕೊಳ್ಬೇಕಾಗುತ್ತೆ. ಹಾಗಾಗಿ ನನ್ನ ಒಂದು ಇದಿರೋದು ಅಂತಂದರೆ ಈ ಸಾರಿ ಎನ್ ಡಿ ಎ ಗೌರ್ಮೆಂಟ್ ಮೈನಸ್ ಮೋದಿ ಅಮಿತ್ ಶಾ, ಮೋದಿ ನಾಟ್ ಆ್ಯಸ್ ಅ ಪ್ರೈಮ್ ಮಿನಿಸ್ಟರ್, ಮೋದಿ ಆ್ಯಸ್ ಎ ಪರ್ಸನ, ಆ್ಯಂಡ್ ಅಮಿತ್ ಶಾ ಆ್ಯಸ್ ಎ ಮಿನಿಸ್ಟರ್ ಆ್ಯಂಡ್ ಆ್ಯಸ್ ಎ ಪರ್ಸನ, ಅವರಿಗೆ ಯಾವ ರೀತಿಯ ಸ್ಥಾನಮಾನ ಸಿಗ್ತದೆ ಅನ್ನೋದ್ರ ಮೇಲೆ ಈ ಎನ್ ಡಿ ಎ ಸರ್ಕಾರದ ಒಂದು ಬ್ಯಾಲೆನ್ಸ್ ಇರ್ತದೆ ನನಗಾದ್ರೆ ಅನಿಸುತ್ತೆ. ಮತ್ತು ಅದನ್ನು ಹೇಗೆ ಬಿ ಜೆ ಪಿ ನಿಭಾಯಿಸುತ್ತೆ ಅದರ ಮೇಲೆ ಈ ಸರ್ಕಾರದ 5 ವರ್ಷಗಳ ಅವಧಿಯಲ್ಲಿ ಆಯುಷ್ಯ ನಿಂತಿದೆ. ಅದು ಆಗಲಿಲ್ಲ ಅಂದರೆ ಏನಾಗುತ್ತೆ, ಅದು ಆಗಲಿಲ್ಲ ಅಂತಂದರೆ ನನಗೇನು ಬಹಳ ನಿರಾಶೆ ಏನಿಲ್ಲ. ಯಾಕೆಂದರೆ 94ರಿಂದ 98ರವರೆಗೆ 99ರವರೆಗೆ
5 ವರ್ಷಗಳಲ್ಲಿ ಈ ರೀತಿಯ ಕೋಲಿಷನ್ ಗೌರ್ಮೆಂಟ್ನ ಮೇಲೆ ಕೆಳಗೆ ಆಗಿದೆ. ಅದು ಆಗಿದ್ದನ್ನು ಅನೇಕರು ಅದನ್ನು ಏನು ಅಂತಾರೆ, ಅದೊಂದು ಸರ್ಕಸ್ ಮತ್ತು ಒಂದು ತಮಾಷೆ ಅಂತ ಕರೀತಾರೆ. ನಾನು ಹಾಗೆ ಕರೆಯೋದಿಲ್ಲ. ಆ 5 ವರ್ಷಗಳಲ್ಲಿ ಏನಾಯಿತು ಅಂತಂದರೆ ಎಲ್ಲ ಪಕ್ಷಗಳು ಒಂದು ಪಾಠವನ್ನು ಕಲಿತು ಎಲ್ಲರ ಜೊತೆ ಸರಿದೂಗಿಸ್ಕೊಂಡು ಹೋಗೋದು ಹೇಗೆ, ಮತ್ತು ನನ್ನದೇ ಬಹುಮತ ಬಂದಾಗ ನಾನು ಸರ್ಕಾರ ನಡೆಸುವಾಗ ಸಹಮತದಿಂದ ಯಾಕೆ ಹೋಗ್ತೇನೆ ಅಂತ. ಹಾಗಾಗಿ 94ರಿಂದ 99ವರೆಗೆ ಏನಾಯಿತು ಅದು ರಿಪೀಟ್ ಆಗುವ ಚಾನ್ಸ್ ಇದೆ. ಮತ್ತು ನನಗೆ ಅದು ಭಾರತದ ಪ್ರಜಾಪ್ರಭುತ್ವಕ್ಕೆ ಅದು ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ನಾಟ್ ಓನ್ಲಿ ಬ್ಯೂಟಿ, ದಟ್ಸ್ ಹೌ ಯು ಲರ್ನ್ ಅಬೌಟ್ ಡೆಮಾಕ್ರಸಿ.